ಶ್ರೀಮದ್ರಮಾರಮಣ ಗೋವಿಂದ ಹರಿನಾಮ ಸಂಕೀರ್ತವರದ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹನ ಪಾದ ಗೋವಿಂದ ಗೋವಿಂದ ಆಂಜನೇಯವರದ ಗೋವಿಂದ ಗೋವಿಂದ ಸಿನೇಶ್ವರ ಪಾದಾರವೇ ಗತಿ ಗೋವಿಂದ ಗೋವಿಂದ ಜಯ ನಮಃ ಪಾರ್ವತಿ ಪದಯೇ ಹರ ಗಜಾನನಮತನಿಜಂ ಅನೇಕದಂತ ಭಕ್ತಾನ ಏಕದಂತಮ ಭಸ್ಮಜೇ ಗಜಾನನಂ ಗಗನಾದಿಸೇವಿತಂ ಸ್ವಭೇದಂ ಗಂಗಫಲಚಾರಮರ್ಜಿತಂ ಉಮಾಯುತಂ ಶೋಕವಿನಾಶಕಾರಣೋ ನಮೋ ವಿಘ್ನೇಶ್ವರ ಪಾದಪಂಕಜಾಯ ನಮೋ तस्मै श्री गुरुवे नमः तस्मै श्री गुरुवे नमः नमः सूर्याय मंगलाय बुधाय च गुरु शुक्र शनि प्रणत राहु केतवे नमः राघुते पूज्याय राघवेन्द्राय धर्मरताय च भजतं कल्पवृक्षाय नमतां कामधेनुवे नमः नमतां कामधेनु
ಪ್ರಥಮವಾಗಿ ನಾವು ಏನೇ ಒಂದು ಕಾರ್ಯ ಮಾಡಬೇಕಾದ್ರೂ, ಏನೇ ಒಂದು ಕೆಲಸ ಮಾಡಬೇಕಾಗ್ಲಿ, ಒಂದು ಮನೆ ಕಟ್ಟಬೇಕಾಗ್ಲಿ, ಪ್ರತಿಯೊಂದು ಏನೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೂ ನೋಡಿ, ವಿಘ್ನೇಶ್ವರ, ವಿಘ್ನದೇವ, ವಿಘ್ನ ವಿನಾಶಕ ಎಂಬತಕ್ಕಂಥ ಹಲವಾರು ನಾಮಾಂತಿಕದಿಂದ ಕೂಡಿರ್ತಕ್ಕಂಥ ಆ ಪಾರ್ವತಿ ಪುತ್ರನಾಗಿರ್ತಕ್ಕಂಥ ಆ ವಿಘ್ನದೇವನನ್ನು ಪ್ರಥಮವಾಗಿ ಎಲ್ಲರೂ ಪೂಜೆ ಮಾಡ್ಬೇಕಂತೆ. 337 ದೇವತೆಗಳು ಸಹ ವಿಘ್ನೇಶ್ವರ ಪೂಜೆ ಮಾಡ್ತಾರೆ. ಯಾಕಪ್ಪ ಅಂದ್ರೆ ನಾವೇನೇ ಒಂದು ಕಾರ್ಯ ಮಾಡಬೇಕಾದ್ರೂ ಆ ಕಾರ್ಯದಲ್ಲಿ ಯಾವ ವಿಘ್ನ ಬರಬಾರದು ಎಂಬುದಾಗಿ ಅದಕ್ಕೋಸ್ಕರ ವಿಘ್ನೇಶ್ವರ ಪೂಜೆ ಮಾಡ್ತಾ ಇದ್ದಾರೆ. ನಾವು ಸಹ ಇಲ್ಲಿ ಪ್ರಥಮವಾಗಿ ಆ ವಿಘ್ನದೇವನ ಪೂಜೆ ಮಾಡಿ ತದನಂತರ ಮುಂದೆ ನಾವು ಸಹ ವಿಘ್ನೇಶ್ವರ ಪೂಜೆ ಮಾಡಿದ್ದಾಯ್ತು. ಇನ್ನು ಮುಂದೆ ನಮಗೆಲ್ಲ ವಿದ್ಯೆಯನ್ನು ಕೊಡ್ತಕ್ಕಂಥವಳು ಆ ಬ್ರಹ್ಮನ ಸ್ಥಿತಿಯಾಗಿರ್ತಕ್ಕಂಥ ಶಾರದಾದೇವಿ, ಆ ಜಗನ್ಮಾತೆಯಾದ ಶಾರದಾದೇವಿಯನ್ನು ಸಹ ನಾವು ಒಂದಾವರ್ತಿ ಪೂಜೆ ಮಾಡಿ ಆ ಜಗನ್ಮಾತೆ ಆಶೀರ್ವಾದವನ್ನು ಪಡೆದು ಮುಂದುವರೋಣ. ಆದುದರಿಂದ ಈಗ ಜಗನ್ಮಾತೆಯಾದ ಶಾರದಾದೇವಿಯನ್ನು ಸ್ಮರಿಸೋಣ. ಹರಿವಲ್ಲದೆಯೇ ವರ ಕೊಡುತ್ತಾನೆ, ಹರಿವಲ್ಲದೆಯೇ ವರ ಕೊಡುತ್ತಾನೆ, ಜನನಿ ಕರುಣೆಯ ಮರೆಸುತ್ತಾಯೇ. ಅಮ್ಮ ಅಮ್ಮ ಸರಸಿದ ವಂದನೆ ಗಿರಿಧರ ನರಸಿ ದುರಿತ
ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ನಮಗೆ ವಿದ್ಯೆ ಅನ್ನೋದು ಮೊದಲು ಬೇಕು. ವಿದ್ಯೆ ಅನ್ನೋದು ಮೊದಲಿರಬೇಕು. ಆದುದರಿಂದ ನಾವು ಸಹ ನಮಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಆ ಬ್ರಹ್ಮನ ಸತಿಯಾಗಿರ್ತಕ್ಕಂಥ ಆ ಶಾರದಾದೇವಿ ಜಗನ್ಮಾತೆಯನ್ನು ನಾವು ಸಹ ಮುಂದುವರೆದು ಆವರಿಸಿ ಆ ಶಾರದಾದೇವಿಗೂ ಸಹ ಪೂಜೆಯನ್ನು ಮಾಡಿ ತದನಂತರ ಮುಂದುವರಿಯಲಿರುವುದಾಗಿ ನಾವು ಸಹ ಈ ದಿವಸ ಆ ಶಾರದಾದೇವಿ ಪೂಜೆಯನ್ನು ಮಾಡಿದ್ದೇವೆ. ಇನ್ನು ಮುಂದೆ ನೋಡಿ, ನಮಗೆಲ್ಲ ಹಣ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹಣನೇ ಇಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಹಣನೇ ಇವಾಗ ಜಗತ್ತಲ್ಲಿ ಮುಖ್ಯ ಆಗಿರೋದು. ಆದುದರಿಂದ ಆ ವೈಕುಂಠಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ, ವೆಂಕಟೇಶ್ವರ, ಶ್ರೀನಿವಾಸ ಎಂಬುದಾಗಿ ಜಗದೊಡೆಯನಾಗಿದ್ದ ಪರಮಾತ್ಮನಿಗೂ ಸಹ ಹಲವಾರು ನಾಮಾಂಕಿತದಿಂದ ಕರೆಯುತ್ತಾರೆ. ಅದಕ್ಕೋಸ್ಕರ ನಾವು ಸಹ ಆ ವೈಕುಂಠಕ್ಕೆ ಅಧಿಪತಿಯಾಗಿರ್ತಕ್ಕಂಥ ವೈಕುಂಠವಾಸ ಆ ಶ್ರೀನಿವಾಸನನ್ನು ಒಂದಾವರ್ತಿ ಪ್ರಾರ್ಥಿಸಿ ಆತನ ಸ್ಮರಣೆಯನ್ನು ಮಾಡಿ ತದನಂತರ ಮುಂದಕ್ಕೆ ಹೋಗೋಣ ಎಂಬುದಾಗಿ ಈ ದಿವಸ ಆ ವೈಕುಂಠಕ್ಕೆ ಅಧಿಪತಿಯಾಗಿರ್ತಕ್ಕ ಶ್ರೀನಿವಾಸನ ಒಂದಾವರ್ತಿಕೊಂಡೋಣ. ವೆಂಕಟಾಚಲ ನಿಲಯ
ಅನೇಕ ಅಧಿಪತಿಯಾಗಿರ್ತಕ್ಕಂಥ ಆ ಲಕ್ಷ್ಮೀ ವೆಂಕಟೇಶ್ವರ ಸಹ ಧ್ಯಾನ ಮಾಡಿದ್ದಾಯಿತು. ನೋಡಿ, ಪರಮಾತ್ಮನನ್ನು ಯಾರು ನಂಬಿ ಕೆಟ್ಟವರಿಲ್ವಂತೆ, ನಂಬದೇ ಕೆಟ್ಟವರು ಕಂಡು ಬಂದು ಬರ್ತಾರಂತ. ನೋಡಿ, ಇದುವರೆಗೂ ಆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ನಂಬಿ ಕೆಟ್ಟವರಿಲ್ಲ. ಯಾವ ಪರಂಜ್ಯೋತಿ ಸ್ವರೂಪನು, ನಿತ್ಯನು, ನಿರಾಕಾರನು, ನಿರ್ಮಲನಾದ ಆ ಪರಮಾತ್ಮನನ್ನು ಪವಿತ್ರವಾಗಿರ್ತಕ್ಕ ಪರಮಾತ್ಮನ ಧ್ಯಾನಿಸಿ ಆರಾಧಿಸಿ ಪವಿತ್ರವಾಗೋಣ ಎಂಬುದಾಗಿ ಎನ್ನಲ್ಲಿ ಯಾವ ಓಂಕಾರ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನಾದರೂ ನೋಡಿ, ತಾನೊಂದು ಲೀಲಾ ನಾಟಕವನ್ನು ಆಡಬೇಕು ಎಂಬುದಾಗಿ ಈ ಪ್ರಪಂಚವನ್ನು ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ಎಂದರೆ, ಪಂಚಭೂತಗಳಿಂದ ಅಲಂಕೃತವಾಗಿದೆ ಅಂತ ನೋಡಿ. ಪ್ರಪಂಚ ಪಂಚಭೂತಗಳೆಂದ್ರೆ ಏನಪ್ಪಾ ಅಂದ್ರೆ ಜಲ, ಅಗ್ನಿ, ವಾಯು, ಆಕಾಶ ಅಂದರೆ ಭೂಮಿ. ಇಂತಹ ಪಂಚಭೂತಗಳಿಂದ ಅಲಂಕೃತವಾಗಿರ್ತಕ್ಕಂಥ ಪ್ರಪಂಚ ಸೃಷ್ಟಿ ಮಾಡಿಕೊಂಡು ಆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನಾದರೂ ನಾನು ಒಂದು ಪಾತ್ರವನ್ನು ಮಾಡಬೇಕು ಎಂಬುದಾಗಿ ನೋಡಿ, ಪೀಪಿಲಾದಿ ಬ್ರಹ್ಮೇಣಾಪಿ ಎಂದರೆ ಇರುವಿಂದ ಹಿಡಿದು ಬ್ರಹ್ಮನಿಗೂ ಇರತಕ್ಕಂಥ 84 ಲಕ್ಷ ಸಾವಿರ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ನೋಡಿ, ಈ 84 ಲಕ್ಷ ಜೀವರಾಶಿಗಳು ಯಾವಪ್ಪ ಅಂದರೆ ಅಂಡಜ, ಪಿಂಡಜ, ಜ್ವಲಜ, ಅನ್ನಜ, ಪಿಂಡಜ, ಜಲಜ, ಸಸ್ಯಜ. ಈ ಅನ್ನಜ ಅಂದ್ರೆ ಏನಪ್ಪಾ ಅಂದ್ರೆ ನೋಡಿ, ಮೊಟ್ಟೆ ನಿಕ್ಕಿ ಮರಿ ಮಾಡತಕ್ಕಂಥ ಪ್ರಾಣಿಗಳು ಅವು 21 ಲಕ್ಷ. ಇನ್ನು ಪಿಂಡಜ ಎಂದರೆ ಗರ್ಭವನ್ನು ಧರಿಸಿ ಆ ಗರ್ಭದಲ್ಲಿ ಉತ್ಪತ್ತಿಯಾಗುವಂತಹ ಪ್ರಾಣಿಗಳಿಗೆ ಪಿಂಡಜ ಎಂದು ಕರೆಯುತ್ತಾರೆ. ಅದರಲ್ಲಿ ನಾವು ಸಹ ಸೇರಿದ್ದೇವೆ, ಮನುಷ್ಯ ಮಾತ್ರದವರು. ಇವು ಸಹ 21 ಲಕ್ಷ. ಇನ್ನು ಜಲಜ ಎಂದರೆ ನೀರಿನಲ್ಲಿ ವಾಸ ಮಾಡತಕ್ಕಂಥ ಪ್ರಾಣಿಗಳು, ಅವು ಸಹ 21 ಲಕ್ಷ. ಇನ್ನು ಸಸ್ಯಜ ಎಂದರೆ ಧಾನ್ಯವನ್ನು ಬಿತ್ತಿ ಉತ್ಪತ್ತಿ ಆಗುವಂತವು ಸಸ್ಯಜ ಎಂದರೆ ಅವು ಸಹ 21 ಲಕ್ಷ. ಒಟ್ಟು 84 ಲಕ್ಷ ಸಾವಿರ ಕೋಟಿ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾರಂತೆ ಯಾರು? ಪರಮಾತ್ಮ. ನೋಡಿ, ಈ 84 ಲಕ್ಷ ಜೀವರಾಶಿಗಳಲ್ಲಿ ಪರಮಾತ್ಮ ಹೇಳಿದ್ದಾರೆ. ನೋಡಿ, ಯಾವ ಜನ್ಮ ಶ್ರೇಷ್ಠ ಹೇಳಿ? ಯಾವ ಜನ್ಮ ಶ್ರೇಷ್ಠ? ಈ ಮಾನವ ಜನ್ಮ ಶ್ರೇಷ್ಠ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠ. ಇಂತಹ ಮಾನವ ಜನ್ಮದಲ್ಲಿ ಹುಟ್ಟಿ ನಾವು ಹೇಗಪ್ಪ ಭಗವಂತನ ಧ್ಯಾನ ಮಾಡೋದಂದ್ರೆ ನೋಡಿ, ಭಕ್ತರಿಗೆ ಅನೇಕ ಜನ ಪ್ರಿಯರಿದ್ದಾರಂತೆ. ಆ ಯಾವ ರೀತಿ ಪ್ರಿಯರು ಅಂದರೆ ಹರಿಪ್ರಿಯ, ಈ ಹರಿಪ್ರಿಯ, ಗಾನಪ್ರಿಯ, ನಾನುಪ್ರಿಯ, ಮೃತ್ಯಪ್ರಿಯ. ನೋಡಿ, ಹಿಂಗೆ ಈ ಜಗದೊಡೆಯನಾಗಿರ್ತಕ್ಕ ಪರಮಾತ್ಮನಿಗೆ ಅನೇಕ ಜನ ಪ್ರಿಯರಿದ್ದರಂತೆ. ಆದರೆ ಪರಮಾತ್ಮನಾದರೂ ಭಕ್ತಿ ಪ್ರಿಯ.
ಭಕ್ತಿಯಿಂದ ಮುಕ್ತಿಗೆ ಸಾಧನ. ನೋಡಿ, ಇಂತಹ ಪರಮಾತ್ಮನಿಗೆ ಭೂಲೋಕದಲ್ಲಿ ಇರ್ತಕ್ಕಂಥ ಮಾನವರು ಅನೇಕ ರೀತಿಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಯಾವ ರೀತಿನಪ್ಪ ಅಂದ್ರೆ, ಇವ್ರು ಮಾಡ್ತಾರೆ ಅಂತ ಅವರು, ಅವ್ರು ಮಾಡ್ತಾರೆ ಅಂತ ಇವ್ರು, ಇವ್ರು ಮಾಡ್ತಾರೆ ಅಂತ ಅವರು, ಅವ್ರು ಮಾಡ್ತಾರೆ ಅಂತ ಇವರು, ಹಿಂಗೆ ಅನೇಕ ಜನ ಪೂಜೆ ಮಾಡ್ತಾ ಇದ್ದಾರೆ. ಹಿಂಗೆ ಮಾಡ್ಬೇಕಾದ್ರೆ ನೋಡಿ, ಧನುರ್ಮಾಸದ ಪೂಜೆ ಬಂದ್ಬಿಡ್ತಂತೆ. ಈ ಧನುರ್ಮಾಸ ಪೂಜೆಯಲ್ಲಿ ಭಗವಂತನ ಹೊಲಿಸ್ಕೊಳ್ಳೋದಕ್ಕೋಸ್ಕರ ಈ ಮದುವೆ ಮಾಡಿಕೊಡೋರು ಅನೇಕ ಜನ ವಯಸ್ಸಾದರು ಇವರೆಲ್ಲ 4 ಗಂಟೆ 3 ಗಂಟೆ ರಾತ್ರಿಗೆ ಎದ್ದು ಸ್ನಾನ ಮಾಡಿಕೊಂಡು ಶುಚಿರ್ಪುತ್ರರಾಗಿ ಈ ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕೋರು. ಆಗ ಹಿಂಗೆ ಒಬ್ರಿಗೊಬ್ರು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿವಸ ಎದುರು ಬಂದ್ರ ಮನೆ ಒಬ್ಬಮ್ಮ ಪಾಪ ತಾಯಿ ಬೆಳಿಗ್ಗೆನೆ ಎಲ್ಲರಿಗಿನ ಮುಂಚೆ ಎದ್ದು ತನ್ನ ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ಸ್ನಾನ ಸಂಧಾನಗಳನ್ನು ಮುಗಿಸಿ ಪಾಪ ಪೂಜೆ ಸಾಮಾನು ತಗೊಂಡು ಹೋಗ್ತಾ ಇತ್ತಂತೆ. ಈ ಕಡೆ ಮನೆಯ ಅಮ್ಮ ಇದ್ದರು ಎದ್ದು ಬಿಟ್ಲಂತೆ. ಈ ಅಮ್ಮ ಜಲ್ದಿ ಸ್ನಾನ ಮಾಡೋಕ್ಕಾಗಲಿಲ್ಲ, ಶುಚಿರ್ಭೂತಳಾಗಕ್ಕಾಗಲಿಲ್ಲ. ತನ್ನ ಮಗನ ಕರೆದಂತೆ, ಲೇ ಮಗ ಬಾರ ಇಲ್ಲಿ. ಏನಮ್ಮ? ಆ ಎದುರು ಮನೆ ಆಂಟಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ, ತೆಂಗಿನಕಾಯಿ ಎಷ್ಟು ತಗೊಂಡು ನೋಡ್ಕೊಂಬರೋದು. ಆಗ ಅವು ನೋಡೋದ್ನಂತೆ, ಅಮ್ಮ ನೀವು ತೆಂಗಿನಕಾಯಿ ಎಷ್ಟು ತಗೊಂಡು ಹೋಗ್ತಿದ್ರ? 3 ತೆಂಗಿನಕಾಯಿ ತಗೊಂಡು ಹೋಗ್ತಿದ್ನು. ದಡ ದಡ ನೋಡ್ಬಿಡ್ಬಿಡಂತೆ. ಅಮ್ಮ ಇದ್ರ ಮನೆ ಅಮ್ಮ 3 ತೆಂಗಿನಕಾಯಿ ತಗೊಂಡು ಹೋಗ್ತದಮ್ಮ. ಹೌದೇನು? ಲೇಗ್ಯತಿ 3 ತೆಂಗಿನಕಾಯಿ. ಲೇ ನಮ್ಮನೆ 4 ಮರವೇ, ಇಕ್ಕ ಒಂದು 5 ಕಾಯ, ಏನು ಅವಳಿಗಿನ ಕಡಿಮೆ. ಈ ರೀತಿಯಾಗಿ ಭಗವಂತನ ಪೈಪಡಿ ಮೇಲೆ ಪೈಪಡಿ ಮಾಡಿ ಪೂಜೆ ಮಾಡೋದಂತೆ. ಆದ್ರೆ ಭಗವಂತ ಭಕ್ತಿ ಪ್ರಿಯ. ಭಕ್ತಿ ಒಂದಿದ್ರೆ ಸಾಕು. ನೀನು ಕಾಯಿ ಹೊಡಿಬೇಕು, ಹಣ್ಣು ಹೊಡಿಬೇಕು, ಪೂಜೆ ಮಾಡಬೇಕು, ಹೂವು ಹಾಕ್ಬೇಕು ಅನ್ನೋದಿಲ್ಲ. ಮನಸ್ಸು ಅಂದ್ರೆ ಮನಸ್ಸು ಶುದ್ಧವಾಗಿ ಮಾಡಿಕೊಂಡು ಭಗವಂತನಿಂದ ಸ್ಮರಣೆ ಮಾಡಲು ಸಾಕು. ಅದಕ್ಕೆ ಮಾತ್ರ ಭಗವಂತ ಒಲಿತಾನೆ. ಮುಕ್ತಿಯಿಂದ ಸಾಧನ ಭಗವಂತ. ನೋಡಿ, ಈಗಿರ್ಬೇಕಾದ್ರೆ ಇಂಥ ಭಗವಂತನಿಗೆ ಮಾನವ ಜನ್ಮ ಪೂಜೆ ಮಾಡಬೇಕು ಅಂತ ನೋಡಿ, ಭಗವಂತ ವರ್ಷ 100 ಆಯುಸ್ಸು ಕೊಟ್ಟನಂತೆ. ಒಬ್ಬ ಮನುಷ್ಯನಿಗೆ 100 ಆಯುಸ್ಸು ಕೊಟ್ಟನಂತೆ. ಈ 100 ವರ್ಷ ಆಯುಸ್ಸಿನಲ್ಲಿ 10 ವರ್ಷಗಳ ಕಾಲ ಬಾಲ್ಯ, 20ನೇ ವಯಸ್ಸು ಬಂದ್ರೆ ಅವನು ಸ್ಟೈಲ್ ಮಾಡೋದು, ಸ್ಟೈಲ್ ಮಾಡೋಣಂತೆ. ಇನ್ನು 30ನೇ ವರ್ಷಕ್ಕೆ ಶ್ರೀಲೋಲ ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ಕಣ್ಣವನಿಗೆ. 40ನೇ ವಯಸ್ಸಾಯ್ತು ಅಂದ್ರೆ ಪ್ರಾಬಲ್ಯ. ನನಗಿತ್ತ ಯಾರವನು, ಯಾರನ್ನೇನು ನೀನೇನಂಗ್ ಮಾತಾಡ್ತೀಯ, ಈ ತರ ಪ್ರಬಲ್ಯ. 50ನೇ ವಯಸ್ಸಾಯ್ತು ಅಂದ್ರೆ ಸಂಸಾರದಲ್ಲಿ ಶೀಲ, ಅವನು ಸಂಸಾರಕ್ಕೆ ಬಿದ್ದೋದ, ಯೋಚನೆ ಅವನಿಗೆ. ಇನ್ನ 60ನೇ ವಯಸ್ಸಾಯ್ತು ಅಂದ್ರೆ ಅವನಿಗೆ 60 ವರ್ಷ ಆದ್ಮೇಲೆ ಏನು ಅರಳೋ ಮರಳೋ, ಈಗ ಆಡಿದ ಮಾತು ಈಗ ಆಡಲ್ಲ. ಈಗ ಆಡಿದ ಮಾತು ಆಡಲ್ಲ. 60ಕ್ಕೆ ಅರಳು, 70ಕ್ಕೆ ಮರಳು, 80ಕ್ಕೆ ಕೂಗು, 90ಕ್ಕೆ ತೂಗು. ಅಂದ್ರೆ 80ನೇ ವಯಸ್ಸಾಯ್ತು ಅಂದ್ರೆ ಅವನು ಕೂಗಾಟ ಜಾಸ್ತಿ. ಯಾರನ್ನ ಒಳ್ಳೇದ್ ಮಾಡ್ರೆ ಕೂಗದೆ, ಕೆಟ್ಟದ್ ಮಾಡ್ರೆ ಕೂಗದೆ, ಕೂತ್ಕೊಂಡ್ರು ತಪ್ಪು, ನಿಂತ್ಕೊಂಡ್ರು ತಪ್ಪು, ಕಯ ಕಯ ಅಂತಿರೋದವನು. ಈ 90ನೇ ವಯಸ್ಸಿಗೆ ಏನಾಗ್ಬಿಡ್ತಪ್ಪ ಅಂದ್ರೆ ತಲೆ ಹಿಂಗಂತ ಇರ್ತದಂತೆ, ಕುಂತಿತ್ತ ಕೂತ್ಕೊಂಡು ಹಿಂಗಂತ ಇರ್ತಾನೆ. 90ಕ್ಕೆ ತೂಗು, 100ಕ್ಕೆ ಸಾಗು ಅಂದ್ರೆ ಆಗೋಯ್ತು ಅವನ ಕತೆ. ಹೀಗಿರ್ಬೇಕಾದ್ರೆ ಈ ಮಾನವ ಜನ್ಮದಲ್ಲಿ ಹುಟ್ಟಿ ನಾವ್ಯಾಕೆ ಭಗವಂತನ ಧ್ಯಾನ ಮಾಡಬಹುದು ಭಕ್ತಿಯಿಂದ ಅನ್ನುವ ಜಾತಿಗಳು ಕೂಗುವ ಮುನ್ನ, ನಕ್ಷತ್ರಗಳನ್ನು ಮುನ್ನ, ಕೈ ಕಾಲುಗಳ ಶಕ್ತಿಹೀನವಾಗಿ ಹೋಗುವ ಮುನ್ನ, ಈ ಹೂವನ್ನು ಹೋಗಿ ಮುಪ್ಪು ಬರುವ ಮುನ್ನ ಈ ಬಯಲಾದ ದೇಹಕ್ಕೆ ನೀನ್ ಯಾಕೆ ಒಂದು ಸಾರಿ ಭಗವಂತನ ಧ್ಯಾನ ಮಾಡಬಹುದು?
ಭಗವಂತನ ಧ್ಯಾನ ಮಾಡಬಹುದು ಹೇಳಿದ್ದಾರೆ. ಈಗ ಹೀಗಿರ್ಬೇಕಾದ್ರೆ ಭಕ್ತಿಗೆ ಮುಕ್ತಿಯಿಂದ ಪರಮಾತ್ಮ ಭಕ್ತಿಗೆ ಮುಕ್ತಿಗೆ ಮಾತ್ರ ಒಲಿತಾನೆ ನೋಡಿ. ಇದ್ದಾಗ ಮಾತ್ರ ಹೆಸರಿಡಿದು ಕರೆಯುವರಯ್ಯ. ಉಸಿರು ನಿಂತ ಮೇಲೆ ಎಣ ಎನ್ನುತ್ತಾರೆ, ಒಣಬಟ್ಟೆಯಲ್ಲಿ ಮುಚ್ಚುತ್ತಾರೆ. ಉಸಿರು ಇರುದ್ದಾಗ ಮಾತ್ರ ಇವನು ಶಕ್ತಿ, ಸಾಮರ್ಥ್ಯ, ಪರಾಕ್ರಮ. ಉಸಿರೋದ್ಮೇಲೆ ಇವನು ಯಾರ್ದು 3 ಕಾಸಿನ ಬೆಲೆ ಇಲ್ಲ. ಹೀಗಿರುವಾಗ ನೋಡಿ, ನಮ್ಮ ಕೈಕಾಲಲ್ಲಿ ಶಕ್ತಿ ಇರುವಾಗಲೇ ಹರಿಯ ಧ್ಯಾನವನ್ನು ಮಾಡುವೆಂಬುದಾಗಿ ಪರಮಾತ್ಮ ಹೇಳಿದ್ದಾನೆ ಅಂತ ನೋಡಿ. ಕಂಡು ನೋಡ್ಕೊಂಡೆ ಹೊಸಬ್ರು ಕಂಡು ಕಂಡು
ನೋಡಿ, ನಾವಾದರೂ ಈ ದಿವಸ ಪರಮಾತ್ಮನ ಸನ್ನಿಧಾನದಲ್ಲಿ ಸೇರಿದ್ದೇವೆ. ಯಾರು ಭಕ್ತಿ ಭಾವನೆಯನ್ನು ಕುಳಿತುಕೊಂಡು ಆ ಪರಮಾತ್ಮನ ಕಥಾಭಾಗವನ್ನು ಕೇಳ್ತಾರೋ ಅಂತವರಿಗೆ ಜಗದೊಡೆಯನಾಗಿರ್ತಕ್ಕಂಥ ಆ ಕಲಿಪುರುಷನಾಗಿರ್ತಕ್ಕಂಥ ಸೂರ್ಯ ಕುಮಾರನಾಗಿರ್ತಕ್ಕಂಥ ಆ ಸಿನೇಶ್ವರನಾದರೂ ಯಥೇಚ್ಛವಾಗಿರ್ತಕ್ಕಂಥ ಬೋಧ ಭಾಗ್ಯಗಳನ್ನು ಕೊಟ್ಟು ಕಾಪಾಡ್ತಾರಂತೆ. ಯಾರು ಇದು ಬರೇ ಫೋಟೋ ಎಂದವರ ಪಾಲಿಗೆ ನೋಡಿ, ಪರಮಾತ್ಮನು ಫೋಟೋವಾಗಿ ಉಳಿದುಬಿಡ್ತಾನಂತೆ. ಆದರೆ ಇದಕ್ಕೊಂದು ನಿರ್ದೇಶನ ಏನಪ್ಪ ಅಂದರೆ, ಹಿಂದೆ ಗೋಪ್ರಾಯದಲ್ಲಿ ಆ ದುರುಳನಾದ ದುಶ್ವಾಸನನು ಮಹಾಪತಿರವತಿ ಆಗಿರ್ತಕ್ಕಂಥ ಸಾಧು ಶಿರೋಮಣಿ ಆಗಿರ್ತಕ್ಕಂಥ ಆ ದ್ರೌಪದಿಯನ್ನು ಒತ್ತಾಯವನ್ನು ಮಾಡುವ ಕಾಲದಲ್ಲಿ ಯಾವ ದ್ರೌಪದಿ ಆದರೂ ತನ್ನ ಸೀರೆಯ ಗಂಡನ ಎಡಗೈ ಹಿಡಿದುಕೊಂಡು ಕೃಷ್ಣ ಕೃಷ್ಣ ಎಂದು ಕೂಗಿದಳು. ಯಾವ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನಾದರೂ ನಗುತ್ತಾ ಇದ್ರಂತೆ. ಯಾಕಪ್ಪ ನಗ್ತಾ ಇದ್ರು ಅಂದ್ರೆ, ಅಮ್ಮ ದ್ರೌಪದಿ, ನಿನಗಿನ್ನೂ ನನ್ನ ಮೇಲೆ ಸಂಪೂರ್ಣವಾದ ನಂಬಿಕೆ ಬಂದಿಲ್ಲ ತಾನು. ಯಾಕಂದ್ರೆ ನಿನ್ನ ಸೀರೆಯ ಗಂಡನ್ನು ಬಿಗಿಯಾಗಿ ನಿನ್ನ ಕೈಲಿ ಹಿಡಿದಿದ್ದೀಯಾ. ಆದ ಕಾರಣ ನನ್ನ ಮೇಲೆ ನಿನಗೆ ಸಂಪೂರ್ಣವಾದ ನಂಬಿಕೆ ಬರೋವರೆಗೂ ನಾನು ನಿನಗೆ ಸಹಾಯ ಮಾಡಲ್ಲ ತಾಯಿ ಎಂಬುದಾಗಿ ಸುಮ್ಮನಾಗ್ಬಿಟ್ರಂತೆ. ಯಾವಾಗ ಸುಮ್ಮನಾಗ್ಬಿಟ್ರೋ ಈ ಸೀರೆ ಆದ್ರೂ ಕೊನೆಯ ಭಾಗಕ್ಕೆ ಬಂದ್ಬಿಡ್ತು, ಮಾನವದ ಪರಿಸ್ಥಿತಿ ಬಂದ್ಬಿಡ್ತು. ಆಗ ಯಾವ ದ್ರೌಪದಿ ಆದ್ರೂ ಯೋಚನೆ ಮಾಡಿದ್ರಂತೆ, ಓಹೋ ನಾನು ಭಕ್ತಿಯಿಂದ ಆ ಪರಮಾತ್ಮ ಧ್ಯಾನ ಮಾಡಬೇಕು, ಇಲ್ಲದೆ ನಾನು ಮಾನವ ಹೋಗ್ಬಿಡ್ತೇನೆ ಎಂಬುದಾಗಿ ತನ್ನ ಸೀರೆಯ ಗಂಟನ್ನು ಬಿಟ್ಟುಬಿಡ್ಲಂತೆ. ಬಿಟ್ಬಿಟ್ಟು ತನ್ನೆರಡು ಕೋಮಲವಾದ ಕರಗಳನ್ನು ಜೋಡಿಸಿ ಕೇಳ್ತಾ ಇದ್ದಾಳೆ, ಕೃಷ್ಣ ಮಾನಗಪಮಾನ ನಿನ್ನದೇ ಕಾಪಾಡು ವಾಸುದೇವ ಎಂಬುದಾಗಿ ತನ್ನೆರಡು ಕರಗಳನ್ನು ಜೋಡಿಸಿ ಭಕ್ತಿಯಿಂದ ಜಗದೊಡೆಯನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಹೋಗಿದ್ದಾರೆ. ಹೇ ಪರಮಾತ್ಮ, ಜಗದೊಡೆಯ ಜಗದ್ರಕ್ಷಕ, ನನ್ನ ಮಾನ ಹೋಗ್ತಾ ಇದೆಯಪ್ಪ, ನಿನ್ನನ್ನು ಬಿಟ್ಟರೆ ನನ್ನ ಗತಿ ಯಾರಿಲ್ಲಪ್ಪ, ಆದುದರಿಂದ ನನ್ನ ಮಾನ ಸಂರಕ್ಷಣೆ ಮಾಡು ಎಂಬುದಾಗಿ ಕೇಳಿದ್ದಾಳೆ. ನೋಡಿ, ಆಗ ಪರಮಾತ್ಮ ನೋಡಿದ್ದಾರೆ, ಅಮ್ಮ ದ್ರೌಪದಿ, ಈಗ ನೀನು ಭಕ್ತಿಯಿಂದ ನನ್ನ ಕೂಗ್ತಾ ಇದ್ದೀಯ, ಈಗ ನಿನಗೆ ಭಕ್ತಿ ಬಂದಿದೆ. ಆದರೂ ಅಮ್ಮ, ನಾನು ನಿನಗೆ ತಕ್ಷಣ ಅಭಯನ್ನು ಕೊಡುವಂತಿಲ್ಲ ತಾಯಿ, ನೀನು ನನ್ನ ತಂಗಿನೇ, ಆದರೂ ನಿನಗೆ ತಕ್ಷಣ ಅಭಯನ್ನು ಕೊಡುವಂತಿಲ್ಲ, ನೋಡ್ತೀನಿ ಸ್ವಲ್ಪ ತಾಳಮ್ಮ ಎಂಬುದಾಗಿ ಅವಳ ಜನ್ಮ ಶತಮಾನವನ್ನು ತೆಗೆದ್ರಂತೆ. ಆ ಶತಮಾನವನ್ನು ತೆಗೆದಾಗ 5ನೇ ಶತಮಾನದಲ್ಲಿ, ಅಂದರೆ 5ನೇ ಧರ್ಮ ಹುಟ್ಟಿದ್ದಾಗ ನಾರಾಯಣ ಎಂಬ ಹೆಸರಿನಿಂದ ಸುಧಾಮ ಒಬ್ಬ ಬ್ರಾಹ್ಮಣ ಮಗಳಾಗಿ ಹುಟ್ಟಿದ್ಲಂತೆ. ಹುಟ್ಟುಬಿಟ್ಟು ಈಗಲೂ ಸಗ ಈ ಕಾಲದಲ್ಲಿ ಇಲ್ಲ, ಈ ಕಾಲದಲ್ಲಿಲ್ಲ, ಅವಾಗಿನ ಕಾಲದಲ್ಲಿ ನಾವು ನೋಡಿದೀವಿ. ಬೆಳಿಗ್ಗೆ ಎದ್ದ ಹೆಣ್ಮಕ್ಳು ಮುಖ ತೊಳ್ಕೊಂಡು ಹಣೆಗೆ ತಿಲಕವನ್ನು ಇಟ್ಕೊಂಡು ತಲೆ ಬಾಚ್ಕೊಂಡು ಹೂವು ಮುಟ್ಕೊಂಡು ಕೊರವನ್ನು ಕಂಗಳಲ್ಲಿ ಇಟ್ಕೊಂಡು ಬಲಗಡೆ ಕಂಗಳಲ್ಲಿ ಹಗ್ಗವನ್ನು ತಗೊಂಡು ಬಾವಿ ನೀರಿಗೆ ಹೋಗ್ತಾ ಇದ್ರು. ಆ ನೀರು ಹೊತ್ಕೊಂಡು ಬರ್ತಾ ಇದ್ದ ಹೆಣ್ಣುಮಕ್ಳು ನೋಡಿದ್ರೆ ಏನೋ ಒಂದು ಸಂತೋಷ. ಅದೇ ರೀತಿ ಯಾವ ನಾರಾಯಣಿ ಆದರೂ ಬೆಳಗ್ಗೆಯನ್ನು ಕೊಳವನ್ನು ತೆಗೆದುಕೊಂಡು ನದಿಗೆ ನೀರಿಗೆ ಬಂದಿದ್ದಾಳೆ. ಆ ನದಿಯ ನೀರಿನಲ್ಲಿ ಒಬ್ಬ ಬ್ರಾಹ್ಮಣೋತ್ತಮನು ಸಂಧ್ಯಾ ವಂದನೆಗೋಸ್ಕರ ಸ್ನಾನಕ್ಕೆ ಇಳಿದಿದ್ದಾನೆ ನದಿಗೆ.
ಆ ನದಿಯ ನೀರಿನ ರಭಸಕ್ಕೆ ಕುತ್ತಿಗಿದ್ದ ನೀರಿಗೆ ಹೋಗ್ಬಿಟ್ಟ ಮುಣಿಗ್ಬಿಟ್ಟವನೆ. ಆ ನದಿಯ ನೀರಿನ ರಭಸಕ್ಕೆ ತನ್ನ ಮಾನ ಸಂರಕ್ಷಣೆಗಾಗಿ ತಾನು ಸುಟ್ಟಿಕೊಂಡಿರ್ತಕ್ಕಂಥ ಲಂಗೋಟಿಯು ಆ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಆತನಾದರೂ ಮೇಲೆ ಬರಲಾರದೆ, ಮೇಲೆಲ್ಲ ಹೆಣ್ಣು ಮಕ್ಕಳಿದ್ದಾರೆ, ಅದಕ್ಕೋಸ್ಕರ ನೀರಿನಲ್ಲಿ ನಿಂತೋಗ್ಬಿಟ್ಟಿದ್ದಾನೆ. ಈ ಅಮ್ಮ ಬೆಳಗ್ಗೆ ಬಂದು ಕೊರ ಥರ ನೀರು ತಗೊಂಡು ಹೊರಟೋಗ್ಬಿಟ್ರು. ಮತ್ತೆ ಸಾಯಂಕಾಲ ಬಂದ್ರು ಆ ಬ್ರಾಹ್ಮಣೋತ್ತಮ ಆ ನೀರಿನಲ್ಲಿ ನಿಂತಿದ್ದಾನೆ. ಪಾಪ ಮುರುಕ ಉಂಟಾಗ್ಬಿಡ್ತಂತೆ ಅಮ್ಮನಿಗೆ. ಕೇಳ್ತಾ ಇದ್ದಾಳೆ, ಸ್ವಾಮಿ, ನಾನು ಬೆಳಗ್ಗೆ ಬಂದಾಗಲೂ ಸಹ ನೀರಿನಲ್ಲಿ ನಿಂತಿದ್ದೀರಾ, ಈಗಲೂ ನೀರಿನಲ್ಲೇ ನಿಂತಿದ್ದೀರಾ, ಮೇಲೆ ಆದ್ರೂ ಚಳಿ ಬಹಳವಾಗಿ ಬೀಸ್ತಾ ಇದೆ, ಕಾರಣವಾದ್ರೂ ಏನು ಸ್ವಾಮಿ ಅಂತ ಕೇಳಿದ್ರಂತೆ. ಆಗ ಬ್ರಾಹ್ಮಣೋತ್ತಮ ಹೇಳ್ತಾ ಇದ್ದೇನೆ, ಅಮ್ಮ, ನಾನು ಸಂಧ್ಯಾವಂದನೆ ಮಾಡಬೇಕು ಅಂತ ಹೇಳ್ಬಿಡು ಈ ನೀರಿಗಿಳಿದ್ನಮ್ಮ. ಈ ನದಿಯ ರಭಸಕ್ಕೆ ನಾನು ಉಟ್ಕೊಂಡಿರ್ತಕ್ಕಂಥ ಲಂಗೋಟಿ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತಾಯಿ, ನೀವೆಲ್ಲ ಹೆಣ್ಮಕ್ಳು ಮೇಲೆ ಇದ್ದೀರಾ, ಆದ್ರಿಂದ ಕತ್ತಲೆ ಆದ್ಮೇಲೆ ನಾನು ಮೇಲ್ಗಡೆ ಹೋಗೋಣ ಅಂತೇಳಿ ಹಂಗೆ ನಿಂತಿದ್ದೀನಮ್ಮ ಅಂತ. ಆಗ ಯಾವ ನಾರಾಯಣನಾದರೂ ಮನ ಮರುಗ್ಬಿಡ್ತಂತೆ. ಆಗ ಪೀತಾಂಬರಿ ಸೀರೆ ಉಟ್ಕೊಂಡಿದ್ದಂತೆ ಆಗಿನ ಕಾಲಕ್ಕೆ. ನೋಡಿ, ಆ ಪೀತಾಂಬರಿ ಸೀರೆಯಲ್ಲಿ ಸ್ವಲ್ಪ ಭಾಗವನ್ನು ನೋಡಿದು ಆ ಬ್ರಾಹ್ಮಣೋತ್ತಮನಿಗೆ ಕೊಟ್ಲಂತೆ. ಆಗ ಆ ಬ್ರಾಹ್ಮಣೋತ್ತಮನು ಆ ಕೊಟ್ಟಿರ್ತಕ್ಕಂಥ ಸ್ವಲ್ಪ ಭಾಗದ ಪೀತಾಂಬರಿ ಸೀರೆಯನ್ನು ಸೊಂಟು ಕುತ್ಕೊಂಡು ತನ್ನ ಮಾನ ಸಂರಕ್ಷಣೆ ಮಾಡಿಕೊಂಡು ಮೇಲೆ ಹೋದಂತೆ. ನೋಡಿ, ಇದೇ ರೀತಿ ಮನಸ್ಸಿಗೆ ಯಾವುದು ಶಾಶ್ವತವಲ್ಲ. ಆಗ ಪರಮಾತ್ಮ ನೋಡಿನಂತೆ, ಓಹೋ, ಅಂದಿನ ದಿವಸ ಬ್ರಾಹ್ಮಣೋತ್ತಮನಿಗೆ ಕೊಟ್ಟಂತಹ ಸೀರೆಯ ಸೆರಗು ಇಂದು ಈ ದುರ್ಯೋಧನ ಸಭೆಯಲ್ಲಿ ನಿನಗೆ ಅಭಯವಾಗಲಿ ಅನ್ನುವಂತಾಗಿ ಆಶೀರ್ವಾದ ಮಾಡಿಬಿಡುತ್ತೆ. ಆಗ ಈ ದುರ್ಯೋಧನ ಸೀರೆ ಸೆಳೆದು ಅವನೇ ಸುಸ್ತಾಗಿ ಬಿದ್ದೋಗ್ಬಿಟ್ಟಂತೆ. ಈ ಕಡೆ ಯಾವ ದ್ರೌಪದಿಯ ಮಾನ ಸಂರಕ್ಷಣೆಯೂ ಸಹ ಆಯ್ತಂತೆ. ನೋಡಿ, ಇದಕ್ಕೆ ದೊಡ್ಡವರು ಹೇಳ್ತಾರೆ, ನಂಬು ಎಲೆ ಮಾನವೇ, ನಂಬದೆ ಕೆಳದು ಎಂಬುದಾಗಿ ಹೇಳ್ತಾರೆ. ಬರೀ ಭ್ರಮೆಯಿಂದಲೇ ಕೆಳದಿರೋ ಮನುಜ ಪರವಲ್ಲುವ ಮರೆತೋ
ಜನನಕ್ಕೆ ಮೂಲ ನಿನಗವರಾರೋ ಜನನಕ್ಕೆ ಮೂಲ ನಿನಗವರಾರೋ ನೀನಾದವರಿಗೆ ಮೂಢಾತ್ಮ ನೋಡಿ, ಯಾವುದು ನಾವು ಭ್ರಮೆಯಲ್ಲಿ ಯಾವತ್ತು ಕಾಲ ಕಳೆಯಕ್ಕೆ ಹೋಗಬಾರ್ದು. ಹೀಗಿರುವಾಗ ಪರವಸ್ತು ಸ್ವರೂಪವಾಗಿರ್ತಕ್ಕಂಥ ಜಗದೊಡೆಯಾಗಿರ್ತಕ್ಕಂಥ ಪರಮಾತ್ಮನನ್ನೇ ಬಿಟ್ಟು ಹೋಗ್ತಾ ಇರ್ತೀವಿ ನಾವು. ಯಾವಾಗ ಪರಮಾತ್ಮ ನೆನೆದಂಗಿರೋದು ಯಾವಾಗ ನಮ್ಮಲ್ಲಿ ನಾನು ಎಂಬತಕ್ಕಂಥ ಅಹಂಕಾರ ಜಾಸ್ತಿ ಆದಾಗ, ದುಡ್ಡು ಹಣ ಐಶ್ವರ್ಯ ಯಾವಾಗ ಯಥೇಚ್ಛವಾಗಿ ಮನುಷ್ಯನಿಗೆ ಸೇರ್ತದೋ ಅವಾಗ ನಾನು ಅನ್ನೋ ಅಂಬವು ಸಹ ಅಂಬ ಹುಡ್ತದಂತೆ ಮನಸ್ಸಿನಲ್ಲಿ. ದೇವಸ್ಥಾನಕ್ಕೆ ಹೋದ್ರೆ ಎಷ್ಟೋ ಜನ ಶೂನ್ಯ ಬಿಚ್ಚಲ್ಲ, ಚಪ್ಪಲಿ ತೆಗಿಯಲ್ಲ, ಕೈ ಮುಗಿಯಲ್ಲ. ಯಾಕೆ ಇವನತ್ರ ತುಂಬಿ ತುಳ್ಕಾಡ್ತಿರ್ತದೆ. ಆಗ ಪರಮಾತ್ಮ ಹೇಳ್ತಾನೆ ನೋಡಿ, ಕೇವಲ ಮೂರಕ್ಕೋಸ್ಕರ ಜಗದೊಡೆಯನಾಗಿರ್ತಕ್ಕ ಪರಮಾತ್ಮನೇ ಮರೆತುಬಿಟ್ಟಿದೇನಪ್ಪ. ಏನಪ್ಪ ಅಂದ್ರೆ ಹೆಣ್ಣು ಒಂದು ಮಣ್ಣು, ನಾರಿಯೋ ಧರಣಿಯೋ ಬಹು ಧನದ ಸಿರಿಯೋ, ಧನಗ್ರಹದ ಬಲ ನಿನಗಿರುವವರೆಗೂ ನಾಡಲ್ಲ ನೆಟ್ಟರೆ ಅಂತ ನೋಡಿ. ಹೌದಾನೆ? ದುಡ್ಡಿದ್ರೆ ಎಲ್ಲರೂ ಓಡ್ಬರ್ತಾರೆ, ದುಡ್ಡಿಲ್ಲ ಅಂದ್ರೆ ಯಾರು ಹತ್ರಕ್ಕೆ ಬರಲ್ಲ. ಯಾರು ಒಬ್ರು ನಿನ್ನ ಹತ್ರ ನೋಡಲ್ಲ. ಮನುಷ್ಯನ ಹತ್ರ ದುಡ್ಡಿದ್ರೆ ಎಲ್ಲ ಒಂದು. ಹೀಗೆ ದಾಸರು ಆನಂದ ಕಥೆ ಮಾಡ್ತಾ ಇದ್ರು. ಯಾತಕ್ಕೆ ಅಂದರೆ ವೇದಿಕೆ ಸಿಕ್ಕೋದ್ರೆ ಬಹಳ ಕಷ್ಟ. ದಾಸನಾಗುವುದಕ್ಕೆ ಏಸು ಜನರ ಪುಣ್ಯವು ಅಂತ. ರಾಮ ಅನ್ಬೇಕಾದ್ರೆ ಒಂದು ಪುಣ್ಯ ಬೇಕೇ ಬೇಕು, ಇಲ್ಲಾಂದ್ರೆ ನಿಲ್ಲಕ್ಕಾಗೋಲ್ಲ. ಎಲ್ಲರೂ ನಿಲ್ಲಕ್ಕಾಗೋಲ್ಲ ಆ ಸ್ಥಾನಕ್ಕೆ. ಬಾಕಿದೆಲ್ಲ ಎರಡನೇದೇ. ರಾಮಾನ್ಯಕ್ಕೆ ಒಂದು ಜಾಗ ಸಿಕ್ತು ಅಂದ್ರೆ ಅವ್ರು ದಾಸರಾದ್ರು ಅಂತ ಲೆಕ್ಕ. ಶ್ರುತಿ ತಾಳ ಲಯ ಗತಿ ಅವೆಲ್ಲ ಕಲ್ತಿರೋರಿಗೆ. ಆದರೆ ದಾಸರು ಆಗ್ಲಿಲ್ಲ ಅಂದ್ರೂ ಎಲ್ಲೂ ಒಂದು ಎಳ್ಳು ಮನೆ ಅಷ್ಟು ಬುಡವಾಗಿ ಗತಿ ಸರಿಯಾಗಿ ಎತ್ಕೋತಾರೆ. ಏನು ತೊಂದರೆ ಏನಿಲ್ಲ. ಇದು ಎರಡನೇ ಕಥೆ ನಾನು ನೋಡ್ತಾ ಇರೋದು. ಏನೋ ದೊಡ್ಡ ಮನ್ಸು ಮಾಡಿ ಬರೀ ಹೇಳಿದ್ರು, ನನಗೂ ವೇಳೆ ಇಲ್ಲ. ಆದರೆ ಏನೋ ಕಲಾವಿದರೆಲ್ಲ ಬರ್ತಾರೆ, ದರ್ಶನ ಮಾಡಿದಾಗತ್ತೆ. ದಾಸ ದರ್ಶನ ಮಹಾಪಾಪನಾಶನಂ ಅಂತಾರೆ. ದಾಸಗಳು ಕಲಾವಿದರು ದರ್ಶನ ಮಾಡಿಬಿಟ್ರೆ ಪೂರ್ವಜನರ ಪಾಪಗಳೆಲ್ಲ ಹೊರಟೋಗುತ್ತಂತೆ. ಎಲ್ಲದಕ್ಕೂ ಇದೆ. ಬಟ್ಟೆ ಒಗೆಯಲಿಕ್ಕೆ ಸೋಪ್ ಇದೆ, ತಲೆ ಬೆಳ್ಳಗಾದ ಕರ್ರು ಮಾಡ್ಕೊಳ್ಳೋದಕ್ಕೆ ಆನಂದವಾಗಿದೆ, ಎಲ್ಲದಕ್ಕೂ ಇದೆ. ಅಂದೊಂದು ಮಾಡಿದ ಪಾಪ ಕರ್ಮಗಳನ್ನು ಕಳೆಯೋದಕ್ಕೆ ಏನಿದೆ ಅಂದಾಗ ಏನು ಸಿಗ್ಬೋದು? ಅಂದೊಂದು ನಾವು ಮಾಡಿರ್ತಕ್ಕಂಥ ಪಾಪದ ಫಲವನ್ನ ಕಳ್ಕೋಬೇಕು ಅಂದ್ರೆ ಏನಿರ್ಬೋದು ಅಂದ್ರೆ ನಮಗೆ ಯಾವಾಗ ಅದಕ್ಕೆ ಬಿಡಿಯಿಲ್ಲ, ಎಲ್ಲದಕ್ಕೂ ಬಿಡಿ ಇರುತ್ತೆ, ಪ್ರತಿಯೊಂದಕ್ಕೂ ಬಿಡಿ ಇರುತ್ತೆ. ಆದರೆ ದೇವರಿಗೆ ದೀಪ ಅನಿಸಿ ಒಂದು ನಿಮಿಷ ದೇವರಿಗೆ ಕೈ ಮುಗಿಯೋದ್ರೊಳಗಡೆ ಇವನು 16 ಅವತಾರ ಆಗಿರ್ತಾನೆ. ಅಷ್ಟೊಳಗಡೆ ಏನಾದ್ರು ಒಳಗಡೆ ಉಪ್ಪಿಟ್ಟಿಗೆ ಏನಾದ್ರು
ಒಗ್ಗರಣೆ ಹಾಕಿದ್ರೆ ಚಟ ಚಟ ಅಂತ ಅಂದ್ರೆ ಬಿಟ್ಟ ಜಾಗ ಅಂತ ಅಲ್ಲಿಂದ ಏಕಾಗ್ರತೆ ಅಂತಕ್ಕಂಥದ್ದು ಇರೋಲ್ಲ. ಅಂದಾಗ ಏಕಾಗ್ರತೆ ಇಲ್ಲ ಅಂದ್ರೆ ಏನು ಮಾಡಿದ್ರೂ ಪ್ರಯೋಜನವಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ದಾಸರು ಅಮೋಘವಾಗಿ ಆನಂದ ಆಗ್ತದೆ. ಆನಂದವಾಗಿ ಸತ್ಯನಾರಾಯಣ ಪೂಜೆ ಮಾಡಿಸಿ ಎಲ್ಲ ದಾನಕ್ಕಿಂತ ಮುನ್ನದಾನ ಅನ್ನದಾನವನ್ನು ಹೇಳುವಾಗ ಮಾಡಿಸ್ಬಿಟ್ಟಿದ್ದಾರೆ. ಯಾವ ಕಥೆಯಲ್ಲೂ ಇಷ್ಟು ಜನ ಕಲಾವಿದರನ್ನು ಕೂಡಿ ಹಾಕಿದ್ದು ನಾನು ನೋಡಿಲ್ಲ. ವಾದ್ಯಗಳೆಷ್ಟು, ಕಲಾವಿದರಿಷ್ಟು ಆಸಕ್ತಿಯಿಂದ ಮುಂದೆ ಏನು ಅಂತ ನೋಡ್ತಕ್ಕಂಥ ಆಕಾಂಕ್ಷೆಯುಳ್ಳ ಒಂದು ಜನರ ಮನೋಸ್ಥಿತಿ. ಇಷ್ಟನ್ನು ಒಡೆಯೋದಂತಲ್ಲ, ಎಲ್ಲೂ ನೋಡಿದ್ದಿಲ್ಲ. ನಮ್ಗೆ ಅಸೂಯನೆ, ನಮ್ಮ ಕಥೆಗಿಂತ ಇಷ್ಟು ಜನ ಸೇರ್ಲಿಲ್ವಲ್ಲ ಅಂತ. ಇವ್ರ ಕತೆಗೆ ಸೇರ್ಕೊಂಡ್ಬಿಟ್ರಲ್ಲ ಎಲ್ಲರೂ. ವೈಷಮ್ಯ ಅಂದರೆ ಕಲಾವಿದರಲ್ಲಿ ಇದ್ದೇನೆ. ನಾನು ಇನ್ನೊಂದೆರಡು ಆಡಬೇಕಾಗಿತ್ತು, ನಮ್ಮ ಇದಕ್ಕೆ ಜನ ಸೇರಿಸಲಿಲ್ಲ ಅಂತ. ಇಲ್ಲಿ ಕಾಲ ವಿಳಂಬ ಆಗ್ತಾ ಇದೆ, ಕತೆ ದೊಡ್ಡದು. ಏನೋ ಒಂದು ಹಾಡು ಆಡ್ಬಿಟ್ಟು ಇಷ್ಟು ಗೌರವ ಕೊಟ್ಟು ನಮ್ಮನ್ನು ಕರೆಯೋದಕ್ಕೆ ನಮ್ಮ ಗುರುಗಳು, ಇನ್ನು ಮತ್ತೋರ್ವ ತಾಳ ಬ್ರಹ್ಮ ಗುರುಗಳು ಸಮಾನವಾದ ಹನುಮಂತರಾತ್ಮರು ಶೈಶವಾವಸ್ಥೆಗಿರುವಾಗ ನಮ್ಮ ಕರ ಹಿಡಿದು ಊರೂರು ತಿರುಗಿಸಿ ಏನೋ ಒಂದು ನಮ್ಮನ್ನು ನಿರರ್ಗಳವಾದ ಒಂದು ರಾಮನಾಮ ಮಾಡೋ ಶಕ್ತಿ ಕೊಟ್ಟರು ಅಂದರೆ ಈ ಕೀರ್ತಿ ಸಿದ್ದಪ್ಪನವರು, ಹನುಮಂತರಾತ್ಮವರು, ಇನ್ನು ಕೀರ್ತಿ ಶೇಷ ಅನೇಕ ಮಂದಿ ಕಲಾವಿದರು. ಇವತ್ತು ನಾವೆಲ್ಲ ಹೇಳ್ಕೊಳ್ಳೋದು ಏನು ಅಂದರೆ ಕಲಾವಿದರ ಪಾದಾರಕ್ಕೆ ನಾನು ಅನಂತ ಕೋಟಿ ನಮಸ್ಕಾರ ಅಂತ. ಯಾಕೆ ಅಂದರೆ ಅಭ್ಯಾಸ ಮಾಡಿರೋರು ಏನು ಬೇಕಾದ್ರೂ ಮಾಡ್ಬೋದು, ಅಭ್ಯಾಸ ಏನು ಮಾಡಬೇಕು. ಯಾಕೋ ತಟ್ಟ ಇತ್ತಾಳ ಅಂತ ಹೇಳ್ಕೊಟ್ಟಿರ್ತಾರೆ ಇಂಥ ಪುಣ್ಯಾತ್ಮರು. ತಟ್ತಾ ಎಲ್ಲರಿಗೂ ತಟ್ತಾನೆ, ಆಮೇಲೆ ತೊಂದರೆ ಏನಿಲ್ಲ. ಹಾಗೆ ಕಾಲ ವಿಳಂಬ ಆಗ್ತಾ ಇದೆ. ಬಿಟ್ಟರೆ ನಾವು ನಿನ್ನ ಬಿಗಿತಾನೆ ಇರ್ತೀವಿ ಗಂಟೆ ತೊಂದರೆ ಏನಿಲ್ಲ. ದೇವ್ರನ್ನ ಹಾಡ್ಬಿಟ್ಟು ಕಥೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅಪ್ಪಣೆ ತಗೊಂಡು ನಾವು ನಿರ್ಗಮಿಸ್ತೇವೆ. ರಘುನಾಯಕ ನಿಪಾದ ಯೋಗ ರಘುನಾಯಕ
ಇನ್ನೊಂದು ಆಗ್ಬಿಡಿ ಸರ್ ಆನಂದ ಬಗೈತೆ ಪರಿತ್ರಾಣಾಯ ಸಾಧೂನಾ ವಿನಾಶಾಯ ದುಷ್ಕೃತೋ ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಜಗ ಜಗಿಸುವಯೇ
ಜಯ ಜಯ ಮಂಗಳ ಪಾರ್ವತಾಪದೇ